ಅವರು ಯಾವತ್ತೂ ನಿಮ್ಮ ಹತ್ರ ಭಿಕ್ಷೆ ಬೇಡಲ್ಲ ಸ್ವಾಮಿ. ಆ ಪರಿಸ್ಥಿತಿ ಅವರನ್ನು ಹಾಗೆ ಮಾಡಿಸುತ್ತೆ. ನಾ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ನಾವು ಸತ್ತ ನಂತರ ನಮ್ಮ ಸಾವು ಹೇಗಿರಬೇಕಂದ್ರೆ, ಜಬರಾಯ ಬಂದು ಮನೆ ಕತೆ ತಟ್ಟಿದಾಗ ನಾವೆಲ್ಲರೂ ನಮ್ಮ ಋಣ ಮುಗಿಸಿ 3 ದಿನದ ಈ ಬಾಳಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ. 4 ಜನ ನಮ್ಮ ಶವವನ್ನು ಹೆಗಲ ಮೇಲೆರಿಸಿಕೊಂಡಾಗ ಛೇ, ಎಂತಹ ಮಹಾನುಭಾವನನ್ನ ಕಳೆದುಕೊಂಡ್ವಿ ನಾವನ್ನು ಭಾವನೆ ಬರಬೇಕು. ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಮಾನವರಾಗಿ ಹುಟ್ಟಿದ್ದೇವೆ, ಮಾನವರಾಗಿ ಬದುಕೋಣ, ಮಾನವರಾಗಿ ಸಾಯೋಣ. ಆ ಪುಟ್ಟ ಮಗು ಹೇಳಿದ್ ನೋಡಿ, ನನಗಿನ್ನೂ ಒಂದು ಬಾರಿ ಕಿವಿಯಲ್ಲಿ ಕುಯ್ಗುಟ್ಟುತ್ತಿದೆ. ಅಣ್ಣ, ಹೊಟ್ಟೆಯಲ್ಲಿ ಏನಿಲ್ಲಣ್ಣ, ಏನಾದರೂ ಕೊಡು ಅಂದಾಗ ಎಂಥವನ ಹೃದಯ ಸಹ ಕಠೋರವಾಗಿದ್ರೂ ಒಂದು ಬಾರಿ ಮೃದುವಾಗಬೇಕಿತ್ತು. ದಯವಿಟ್ಟು ಮನುಷ್ಯರಾಗೋಣ, ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳೋಣ. ತಂದೆ ತಾಯಿ ಇಲ್ಲದವರು ಅನಾಥ